ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಬೆಂಗಳೂರು ಬೀದಿಗಳಲ್ಲಿ ಹೊಸ ಆಪರೇಷನ್ ಶುರುವಾಗಿದೆ. ಫುಟ್ಪಾತ್ ಕ್ಲಿಯರ್, ರಸ್ತೆ ಕ್ಲಿಯರ್. ಈಗ ಅನಧಿಕೃತ ವ್ಯಾಪಾರಕ್ಕೂ ರಸ್ತೆ ಬದಿಯಲ್ಲಿ ತಿಂಗಳಾನುಗಟ್ಟಲೆ ನಿಂತಹ ವಾಹನಗಳಿಗೂ ಸಚಿವ ಕೃಷ್ಣ ಬೈರೇಗೌಡ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದಿಳಿದಂತಹ ಸಿಎಂ ಕೂಡ ಈ ಕಾರ್ಯ ಎಲ್ಲ ಹೇಗೆ ನಡೀತಾ ಇದೆ ಅಂತ ಹೇಳಿ ಒಂದು ರೌಂಡ್ ಹಾಕಿ ಪರಿಶೀಲನೆ ಮಾಡಿದ್ರು. ಹಾಗಾದ್ರೆ ಬೆಂಗಳೂರಿನಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ, ಆಗಲಿದೆ, ಇಲ್ಲಿದೆ ನೋಡಿ ರಿಪೋರ್ಟ್. ಬೆಂಗಳೂರಿಗೆ ಲ್ಯಾಂಡ್ ಆಗ್ತಿದ್ದಂತೆ ರಸ್ತೆಗಿಳಿದು ಸಿಎಂ ಆಕ್ಷನ್. ಫುಟ್ಪಾತ್ ಅತಿಕ್ರಮಣ, ಅಕ್ರಮ ಪಾರ್ಕಿಂಗ್ ಮಾಡಿದ್ರೆ ಗಾಡಿ ಸೀಸ್. ರಾಜಧಾನಿ ಬೆಂಗಳೂರನ್ನ ಅಸಹ್ಯವಾಗಿ ಕಾಣುವಂತೆ ಮಾಡೋ ಟ್ರಾಫಿಕ್ ದಟ್ಟಣೆಗೆ ಕಾರಣ ಆಗೋ ಅಂಶಗಳ ವಿರುದ್ಧ ಸರ್ಕಾರ ಈಗ ಪ್ಯಾಕಪ್ ಮಂತ್ರ ಪಠಿಸ್ತಾ ಇದೆ. ಬೆಳಗಾವಿ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಆಗಮಿಸುತ್ತಿದ್ದಂತೆ ಸಿಎಂ ಕೂಡ HCL ಸ್ಪೋರ್ಟ್ಸ್ ಕ್ಲಬ್ ಬಳಿ ಪಾದಚಾರಿ ಮಾರ್ಗಗಳ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹಾಗೂ GBA ಉನ್ನತಾಧಿಕಾರಿಗಳು ಉಪಸ್ಥಿತರಿದ್ದರು. ಇಡೀ ಬೆಂಗಳೂರಿನ ರಸ್ತೆಗಳನ್ನ ಅತಿಕ್ರಮ ಮುಕ್ತ, ಸುಗಮ ಸಂಚಾರಕ್ಕೆ ಯೋಗ್ಯವಾಗಿಸೋಕೆ ಸಂಚಾರಿ ರಕ್ಷಕರ ಪಡೆ GBA ಜಂಟಿ ಕಾರ್ಯಾಚರಣೆಗೆ ಮುನ್ನುಡಿ ಬರೆದಿದೆ. ಬೆಂಗಳೂರಿನ ಬಿಜೆಪಿ, ಜೆಡಿಎಸ್ ಹಾಗೂ ಕಾಂಗ್ರೆಸ್ ಶಾಸಕರ ಒಮ್ಮತದ ಆಗ್ರಹದ ಮೇರೆಗೆ ತೆರವು ಕಾರ್ಯಾಚರಣೆ ಮಾಡಲಾಗುತ್ತೆ. 60,000 ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ನೀಡೋಕೆ ಸಮೀಕ್ಷೆ ಪೂರ್ಣಗೊಂಡಿದೆ. ತಳ್ಳೋ ಗಾಡಿಗಳಿಗಾಗಿ ಸದ್ಯಕ್ಕೆ 30,000 ಫಲಾನುಭವಿಗಳ ಅರ್ಜಿಗಳು ಬಂದಿವೆ. ಮುಖ್ಯ ರಸ್ತೆಗಳ ಮೇಲೆ ಕವರ್ ಹಾಕಿ ಟೆಂಟ್ಗಳನ್ನು ಹಾಕಿ ಶಾಶ್ವತವಾಗಿ ಕೂರುವಂತಿಲ್ಲ. ನಿಗದಿಪಡಿಸಿದ ಸ್ಥಳದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಮಾತ್ರ ವ್ಯಾಪಾರ ಮಾಡಿ ಮನೆಗೆ ಮರಳಬೇಕು. ನಾಗರಿಕರ ಆಸ್ತಿ ಹಾಗೂ ಮನೆಗಳ ಮುಂದೆ ಅಂಗಡಿ ಹಾಕುವಾಗಿಲ್ಲ. ಎಲ್ಲರೂ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಎಲ್ಲ ಪಾಲನೆ ಮಾಡೋದು ಒಳ್ಳೆಯದು. ಈ ಕಾರ್ಯಾಚರಣೆ ಕುರಿತು ಪ್ರತಿಕ್ರಿಯೆ ಕೊಟ್ಟ ಸಿಎಂ, ನಾವು ಯಾರ ಹೊಟ್ಟೆನೂ ಹೊಡೆಯಲ್ಲ. ಈ ಇಡೀ ಪ್ರಕ್ರಿಯೆಯ ಉಸ್ತುವಾರಿಯನ್ನ ಸಚಿವರು ನೋಡಿಕೊಳ್ಳಲಿದ್ದಾರೆ ಅಂತ ಹೊಣೆಯನ್ನ ಕೃಷ್ಣ ಬೈರೇಗೌಡರ ಮೇಲಿಟ್ರು. ನಮ್ಮ ಮೊದಲನೇ ಕರ್ತವ್ಯ. ನಾನು ಎಲ್ಲ ಶಾಸಕರ ಹತ್ರ ಹಿಂದೆ ಚರ್ಚೆ ಮಾಡಿದ್ದೆ. ಎಲ್ಲ ಶಾಸಕರು ಪಕ್ಷಾತೀತವಾಗಿ ಒಪ್ಕೊಂಡಿದ್ರು. ಆ ಪ್ರಕಾರ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಕಾರ್ಯ ಮಾಡಿ ಧೈರ್ಯವಾಗಿ ಅಂತ ಹೇಳಿದ್ದೆ. ಈಗಾಗಲೇ 430 ಕಿಲೋಮೀಟರ್ನ ತೆಗೆದಿದ್ದಾರೆ. ಇನ್ನ ಇದು ಮುಂದುವರಿತದೆ. ನಾವು ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ. ನಂಬರ್ 1, ಕೆಲವು ರಸ್ತೆಗಳನ್ನ ಡಿಕ್ಲೇರ್ ಮಾಡ್ತೀವಿ. ಆ ಡಿಕ್ಲೇರ್ ಮಾಡಂತ ಸಂದರ್ಭದಲ್ಲಿ ಅವರು ಅಲ್ಲಿ ಇಟ್ಕೊಳ್ಬೇಕು. ಆ ಟೈಮ್ ಕೊಡ್ತೀವಿ. ಆ ಟೈಮಲ್ಲಿ ಅವ್ರು ಎತ್ಕೊಂಡು ಹೋಗ್ಬೇಕು. ನಮ್ಗೆ ಯಾರಿಗೂ ಹೊಟ್ಟೆ ಮೇಲೆ ಅವ್ರಿಗೇನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಆ ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆಲ್ಲ ಕೂಡ ನಾವು ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆ ಅವಕಾಶವನ್ನ ನಾವು ಮಾಡಿಕೊಡ್ತೇವೆ. ಸಾರ್ವಜನಿಕ ಸ್ಥಳಗಳನ್ನ ಪಾರ್ಕಿಂಗ್ ಜಾಗ ಮಾಡಿಕೊಂಡವರಿಗೆ ಕ್ಲಾಸ್, ನಿಯಮ ಪಾಲಿಸಿದವರಿಗೆ ದಾರಿ, ಉಲ್ಲಂಘಿಸಿದವರಿಗೆ ಟೋಯ್. ಸಾರ್ವಜನಿಕ ಸ್ಥಳಗಳನ್ನೇ ತಮ್ಮ ಸ್ವಂತ ಪಾರ್ಕಿಂಗ್ ಜಾಗ ಅಂದ್ಕೊಂಡಿದ್ದ ಸವಾರರಿಗೆ ಸಚಿವ ಕೃಷ್ಣ ಬೈರೇಗೌಡರು ಸರಿಯಾಗಿ ಶಾಕ್ ಕೊಟ್ಟಿದ್ದಾರೆ. ರಸ್ತೆ ಬದಿಯಲ್ಲಿ ತಿಂಗಳುಗಟ್ಟಲೆ ಅನಾಥವಾಗಿ ಬಿದ್ದಿರೋ ವಾಹನಗಳ ತೆರವು ಕಾರ್ಯಾಚರಣೆಗೆ ಚಾಲನೆ ನೀಡಲಾಗಿದೆ. GBA ಅಧಿಕಾರಿಗಳು ಮೊದಲು ವಾಹನಗಳಿಗೆ ನೋಟಿಸ್ ಅಂಟಿಸ್ತಾ ಇದ್ದು, ತಕ್ಷಣವೇ ಸಂಚಾರಿ ಪೊಲೀಸರ ನೇತೃತ್ವದಲ್ಲಿ ಟೋಯಿಂಗ್ ಪ್ರಕ್ರಿಯೆ ಭರದಿಂದ ಸಾಗಿದೆ. GBA ಕಾರ್ಪೊರೇಷನ್ಸ್ ಹಾಗೂ ಪೊಲೀಸ್ ಇಲಾಖೆ ಈ ನೋಟಿಸನ್ನು ಅಂಟಿಸಿ 1 ವಾರ ಅವರಿಗೆ ಸಮಯಾವಕಾಶ ಇರುತ್ತೆ. ಬಂದು ಬಹುಶಃ ನಾವೊಂದು 500,000 ರೂಪಾಯಿ ಅಷ್ಟೇ ಅದಕ್ಕೆ ಸದ್ಯಕ್ಕೆ ಪೆನಲ್ಟಿ ಇದೆ ಕಾನೂನಲ್ಲಿ. ಅಷ್ಟು ಪೆನಲ್ಟಿ ಕಟ್ಟಿಬಿಟ್ಟು ಅವರು ಬೇಕಾದರೆ ಆ ಗಾಡಿಯನ್ನು ಎತ್ಕೊಂಡು ಹೋಗ್ಬೋದು 1 ವಾರದವರೆಗೆ. 1 ವಾರದಲ್ಲಿ ಅವರು ಗಾಡಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಇಲ್ಲಿಂದ ಟೋಯಿಂಗ್ ಮಾಡಬೇಕಾಗುತ್ತೆ. ಸಾರ್ವಜನಿಕ ಜಾಗ ಅತಿಕ್ರಮಣ ಮಾಡೋದಕ್ಕೆ ಕಡಿವಾಣ ಹಾಕಬೇಕು. ಪಾದಾಚಾರಿಗಳಿಗೆ ಆಗ್ತಕ್ಕಂಥ ಅಡಚಣೆಯನ್ನು ಕಡಿಮೆ ಮಾಡಬೇಕು. ಜನ ನೆಮ್ಮದಿಯಾಗಿ ಬದುಕೋದಕ್ಕೆ ಅನುಕೂಲ ಆಗಬೇಕು. ಮತ್ತು ಈ ಬೀಡಾಡಿ ಗಾಡಿಗಳು ಎಲ್ಲಂದರೆ ಅಲ್ಲಿ ಒಳ್ಳೆ ಗುಜರಿ ಥರ, ಕಸದ ಥರ ಬೆಂಗಳೂರಿನ ಒಂದು ವಾತಾವರಣವನ್ನು, ಆರೋಗ್ಯವನ್ನು ಕೆಡಿಸುವಂಥ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಾಚರಣೆಯನ್ನು ನಾವು ಆರಂಭ ಮಾಡಿದ್ದೇವೆ.
ಸಿಂಗಾಪುರ ಮಾದರಿಯಲ್ಲಿ ಬೆಂಗಳೂರನ್ನ ಅಭಿವೃದ್ಧಿಪಡಿಸಬೇಕು ಅಂದ್ರೆ ಇಂಥ ಕಠಿಣ ನಿರ್ಧಾರಗಳು ಅನಿವಾರ್ಯ. ಸಿಎಂ ಖುದ್ದಾಗಿ ರಸ್ತೆಗಿಳಿದು ಕೊಟ್ಟಿರೋ ಈ ಖಡಕ್ ಇನ್ಸ್ಟ್ರಕ್ಷನ್. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರ ಈ ಟೋಯಿಂಗ್ ಆಪರೇಷನ್ ಇಂದಿನಿಂದ ಗರುಡ ಗಂಭೀರವಾಗಿ ಶುರುವಾಗಿದೆ. ಸಾರ್ವಜನಿಕರೇ ಎಚ್ಚರ, ನಿಮ್ಮ ವಾಹನಗಳು ಮತ್ತು ನಿಮ್ಮ ವ್ಯಾಪಾರ ನಿಯಮದ ವ್ಯಾಪ್ತಿಯಲ್ಲಿದ್ರೆ ಮಾತ್ರ ಸೇಫ್. ಹರೀಶ್ ಕಾಕೋಳ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.